ನರೇಂದ್ರ ಮೋದಿ ಅವರು ಇಂಡಿಯಾದ ಸ್ವಂತ ಎಐನ ನೋಡ್ತಿರೋದನ್ನ ನೋಡಿದ್ರಾ? ನಿಮ್ಗೆಲ್ಲ ಚಾಟ್ ಜಿಪಿಟಿ ಅಥವಾ ಕ್ಲಾಡ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನಿಜ ಹೇಳ್ಬೇಕಂದ್ರೆ ಅವು ಯೋಚನೆ ಮಾಡೋದು, ಆನ್ಸರ್ ಕೊಡೋದು ಮೋಸ್ಟ್ಲಿ ಎಲ್ಲ ಇಂಗ್ಲಿಷ್ ಅಲ್ಲೇ. ನಮ್ ಇಂಡಿಯಾದಲ್ಲಿ ಎಷ್ಟೊಂದ್ ಭಾಷೆಗಳಿದೆ, ಆದ್ರೆ ಮೋಸ್ಟ್ಲಿ ಡಿಜಿಟಲ್ ಕಾಂಟೆಂಟ್ ಇರೋದು ಕೇವಲ ಒಂದೇ ಭಾಷೆಯಲ್ಲಿ. ಇವಾಗ ಸರ್ವಂ ಎಐ ಬಗ್ಗೆ ತಿಳ್ಕೊಳ್ಳಿ. ಇವರು ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಗಾಗಿನೇ ಕಂಪ್ಲೀಟ್ಲಿ ಹೊಸ ಎಐ ಎಕೋಸಿಸ್ಟಮ್ ನ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡಿದ್ದಾರೆ. ಇದು ಬರೀ ಬೇರೆ ಎಐ ಮಾಡೆಲ್ ಗಳ ಕಾಪಿ ಅಲ್ಲ, ಇದೊಂದು ಟೋಟಲ್ ಗೇಮ್ ಚೇಂಜರ್. ಇನ್ ಮುಂದೆ ನಮ್ಮ ಲೋಕಲ್ ಭಾಷೆಗಳಲ್ಲಿ ಹೈಟೆಕ್ ಟೂಲ್ಸ್ ಸಿಗುತ್ತೆ. ನೀವು ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಇದನ್ನ ಕೇಳಲೇಬೇಕು. ಸರ್ವಂ ಸ್ಟುಡಿಯೋ ಯೂಸ್ ಮಾಡ್ಕೊಂಡು ನೀವು ಒಮ್ಮೆ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನ ಇನ್ಸ್ಟಂಟ್ಲಿ ನೀವು ತಮಿಳ್, ತೆಲುಗು ಅಥವಾ ಹಿಂದಿಗೆ ಡಬ್ ಮಾಡಬಹುದು. ಇದು ಬರೀ ವಾಯ್ಸ್ ಓವರ್ ಅಲ್ಲ, ಇದರಲ್ಲಿ ಪರ್ಫೆಕ್ಟ್ ಆಡಿಯೋ ವಿಜುವಲ್ ಲಿಪ್ಸಿಂಗ್ ಕೂಡ ಇರುತ್ತೆ. ನೀವು ಓವರ್ ನೈಟ್ ನಿಮ್ಮ ಚಾನೆಲ್ ನ ಇಡೀ ದೇಶದ ಮೂಲೆ ಮೂಲೆಗೂ ರೀಚ್ ಮಾಡಿಸಬಹುದು. ಹಾಗಾದ್ರೆ ಸ್ಟೂಡೆಂಟ್ಸ್ ಮತ್ತೆ ಪ್ರೊಫೆಷನಲ್ಸ್ ಕತೆ ಏನು? ಸರ್ವಂ ನಲ್ಲಿ ಡಾಕ್ಯುಮೆಂಟ್ ಟ್ರಾನ್ಸ್ಲೇಷನ್ ಫೀಚರ್ಸ್ ಸಹ ಇದೆ. ಅಂದ್ರೆ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಸ್, ರಿಸರ್ಚ್ ಪೇಪರ್ಸ್ ಮತ್ತೆ ಕಾಂಪ್ಲೆಕ್ಸ್ ಡಾಕ್ಯುಮೆಂಟ್ಸ್ ನ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡಬಹುದು. ಇದು ಒರಿಜಿನಲ್ ಲೇಔಟ್ ಮತ್ತೆ ಇಮೇಜಸ್ ಸ್ವಲ್ಪ ಕೂಡ ಚೇಂಜ್ ಆಗಲ್ಲ. ಡಿಸೈನ್ ಹೇಗಿತ್ತೋ ಹಾಗೆ ಇರುತ್ತೆ, ಅಂದ್ರೆ ನಮ್ಮ ಸ್ವಂತ ಭಾಷೆಯಲ್ಲಿ ಸಿಗುತ್ತೆ. ಮತ್ತೆ ನೀವು ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದು ಫುಲ್ ಸ್ಟಾಕ್ ವೆಬ್ ಆಪ್ಸ್ ಬಿಲ್ಡ್ ಮಾಡ್ತಿದ್ರೆ ಅಥವಾ Next.js ಮರ್ನ್ ಸ್ಟಾಕ್ ನ ಯೂಸ್ ಮಾಡ್ಕೊಂಡು ನೀವು ಯಾವ್ದಾದ್ರು ಸಾಸ್ ಪ್ಲಾಟ್ಫಾರ್ಮ್ ನ ಬಿಲ್ಡ್ ಮಾಡ್ತಿದ್ರೆ ನೀವು ಡೈರೆಕ್ಟ್ ಆಗಿ ಇಂಡಿಯನ್ ವಾಯ್ಸ್ APIs ನ ನಿಮ್ಮ ಪ್ರಾಜೆಕ್ಟ್ಸ್ ಗಳಿಗೆ ಪ್ಲಗ್ ಮಾಡಬಹುದು. ಮುಂದಿನ ಬಿಲಿಯನ್ ಭಾರತೀಯರನ್ನ ಎಐ ಯುಗಕ್ಕೆ ತರೋಕೆ ಸರ್ವಂ ಈ ಟೆಕ್ ಬಿಲ್ಡ್ ಮಾಡ್ತಿದೆ. ನೀವು ಈ ಎಐ ನ ಹೇಗ್ ಯೂಸ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಡೆವಲಪರ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಫಾಲೋ ಮಾಡೋದನ್ನ ಮರಿಬೇಡಿ.